ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ಬಂದಿದ್ವಪ್ಪ ಅಂತಂದ್ರೆ ನಾವು ನಮ್ಮ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಬಸಪಟ್ನ ಎಂಬ ಒಂದು ಹಳ್ಳಿಗೆ ಬಂದಿದೀವಿ. ಇಲ್ಲಿಗೆ ಬಂದಿರೋ ವಿಶೇಷ ಏನಂತಂದ್ರೆ ಇಲ್ಲೊಂದು ಪುಣ್ಯ ಸ್ಥಳ ಇದೆ. ಪುಣ್ಯ ಸ್ಥಳ ಅಂದ್ರೆ ಏನಂತ ನೀವು ಕೇಳ್ಬೋದು. ಒಂದು ರುದ್ರಾಶ್ರಮ ಇದೆ ಇಲ್ಲೊಂದು. ಅದ್ರ ಬಗ್ಗೆ ಇವತ್ತು ನಿಮಗೆ ಎಲ್ಲಾನು ತಿಳಿಸ್ಕೊಡ್ಬೇಕಂತ ಇಲ್ಲಿ ಬಂದಿದೀವಿ. ಹಾಗೆ ಕೂಡ ಇವತ್ತು ನಾವು ನಮ್ಮ ಫ್ರೆಂಡ್ಸ್ಗಳು ಒಂದು 5-6 ಜನ ಸೇರ್ಕೊಂಡ್ಬಿಟ್ಟು ಸುಮ್ನೆ ನಾವು ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಅಂತ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀವಿ. ಏನೋ ಇವ್ರಿಗೊಂದು ನಮ್ಮ ಕೈಲಾದ ಸಹಾಯ ಮಾಡಿದ್ರೆ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಇಲ್ಲಿ ಊಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಇತಿಹಾಸ ಇರುತ್ತೆ, ಅದನ್ನ ಈ ವಿಡಿಯೋದಲ್ಲಿ ಅವ್ರ ಮುಖಾಂತರನೇ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ರುದ್ರಾಶ್ರಮಕ್ಕೆ ಹೋಗೋಣ, ಇದೇ ಹೋಗುವ ದಾರಿ. ಇದು ಬಂದ್ಬಿಟ್ಟು ಬಸಪ್ಪಣ್ಣ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ಬೋರ್ಡ್ ಇದೆ. ಹಂಗೆ ನಾವು ರುದ್ರಾಶ್ರಮ ಕಡೆ ಹೋಗೋಣ ಬನ್ನಿ. ಸೊ ರುದ್ರಾಶ್ರಮ ತಲುಪಿದೀವಿ, ಬನ್ನಿ ಒಳಗೆ ಹೋಗಿ ಅವ್ರನ್ನ ಎಲ್ಲ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಿನ್ನೆ ಕಾಂಟ್ಯಾಕ್ಟ್ ಮಾಡಿದ್ವಲ್ಲ ನಾವು? ಹೌದೌದು ಮಾಡಿದ್ವಿ. ಅದೇ ಸರ್ ಬಂದಿದ್ದೀವಿ, ಬನ್ನಿ ನಿಮ್ಮ ಆಶ್ರಮ ಬಗ್ಗೆ ಎಲ್ಲ ತಿಳಿಸೋಣ. ಈ ಪೂಜೆ ಪುನಸ್ಕಾರ, ಯಾವುದೇ ಸಮಾರಂಭಗಳು, ಹಾ. ಭಜನೆ, ಹ್ಮ್. ದಿನಾಲೂ ನಾವು ಸುಮಾರು 1 ಗಂಟೆ ಭಜನೆ ಮಾಡ್ತೀವಿ. ಆ ಭಜನೆನೂ ಇಲ್ಲೇ ನಡೆಯುತ್ತೆ. ಹಾ. ಇಲ್ಲೆಲ್ಲ ನೀವು ಚೇರ್ಸ್ ನೋಡ್ಬೋದು. ಹಾ. ಇಲ್ಲಿ ಎಲ್ಲ ಇಟ್ಟಿದೀವಿ. ಎಲ್ಲರೂ ಚೇರ್ ಹಾಕೊಂಡ್ಬಿಟ್ಟು ಹಾ. ಭಕ್ತಿಪೂರ್ವಕವಾಗಿ ಭಜನೆ ಮಾಡ್ತೀವಿ. ಪ್ರಾರ್ಥನೆ ಭಜನೆ ಮಾಡ್ತೀವಿ. ಹಾ, ಪ್ರಾರ್ಥನೆ ಭಜನೆ ಮಾಡ್ತೀವಿ. ಹಾ. ಆಮೇಲೆ ಏನಾದ್ರೂ ಚಿಕ್ಕ ಪುಟ್ಟ ಸಮಾರಂಭಗಳು, ಹಾ. ಯಾರಾದ್ರೂ ಮಕ್ಕಳದ್ದು ಹುಟ್ಟಿದಬ್ಬ, ಹಾ. ಇವೆಲ್ಲ ಇಲ್ಲಿ ಆಚರಣೆ ಮಾಡ್ಲಾಗುತ್ತೆ. ಇಲ್ಲಿ ನಮಗೆ ಸಾಕಷ್ಟು ಗಾಳಿ ಬೆಳಕು ಅನುಕೂಲ ಇರೋದ್ರಿಂದ ಹಾ. ಇಲ್ಲಿ ಏನು ತೊಂದರೆ ಇಲ್ಲ. ಇವರೆಲ್ಲ ನಮ್ಮ ಪಾಲಿನ ದೇವತೆಗಳು. ಹಾ. ಇಲ್ಲಿ ಯಾವುದೇ ಧರ್ಮ, ಆ ವಿಚಾರ ಈ ವಿಚಾರ ಅಂತ ನಾವು ಏನೇನು ಕನ್ಸಿಡರ್ ಮಾಡೋದಿಲ್ಲ. ಜಾತಿ ಯಾವುದೇ ಧರ್ಮ ಜಾತಿ ಯಾರೇ ಬರಲಿ, ಹಾ. ಇಲ್ಲಿ ಅವರಿಗೆ ಆಸರೆ ಇದೆ. ಇದೆ. ಹೀಗಾಗಿ ಇಲ್ಲಿ ಬುದ್ಧನನ್ನು ನೋಡ್ಬೋದು ನೀವು. ಹಾ. ಆಮೇಲೆ ಇಲ್ಲಿ ಬಸವಪಟ್ಟಣ ಗುರುಗಳನ್ನ ನೋಡ್ಬೋದು. ಹ್ಮ್. ಆಮೇಲೆ ಅವರು ತಿಪ್ಪೇರುದ್ರ ಸ್ವಾಮಿಗಳು, ಹ್ಮ್. ಗುರುಮೂರ್ತಿಯವರ ತಂದೆಯವರು. ಹ್ಮ್. ಆಮೇಲೆ ಇಲ್ಲಿ ಸಿದ್ಧಾರೂಢ ಸ್ವಾಮಿ, ಹ್ಮ್. ಅಂದ್ರೆ ಈ ಮಠದ ಇದು ಆಶ್ರಮದ ಹೆಸರು ಅವರ ಮೇಲೆ ಇದೆ. ಹೆಸರಲ್ಲೇ, ಆಮೇಲೆ ಅಮ್ಮ ನಿಮ್ಮ ಆರೋಗ್ಯ ಎಲ್ಲ ಹೆಂಗಿದೆ? ಆರೋಗ್ಯ ಎಲ್ಲ ಆರಾಮಾಗಿದೆ. ಹೌದ್ರಾ? ಈ ರುದ್ರಾಶ್ರಮದಲ್ಲಿ ನಿಮಗೆ ಏನು ಒಂದು ಶುಗರ್ ಐತಿ, BP ಐತಿ, ಹಾ ಆರಾಮಾಗಿದೆ. ಅಲ್ಲ, ನಿಮಗೆ ಇಲ್ಲಿ ಏನೋ ಕೊರತೆಗಳು ಏನಿಲ್ಲ? ಏನೂ ಇಲ್ಲ. ಹ್ಮ್. ಮಗ ಚಂದ ಆಗ್ತಾನ, ಸಸಿ ಮುಡಕ್ ಮಾಡಿ ಇರ್ತಾವ, ಇನ್ಯಾತು ಕೊಡ್ತೀವಿ. ಹಾ, ಹಾ, ಹಾ. ಈಗ ಇದೆಲ್ಲ ನೀವೇ ನೋಡ್ಕೊಳ್ತಾ ಇರೋದು ಇದನ್ನೆಲ್ಲ? ಹಾ. ಮಗ ಅದೇ ಸಸಿ ಅದ ನೋಡ್ಕೊಂತಾನ. ಹಾ, ಹಾ. ನಾವೇನಪ್ಪ ಉಣ್ಣೋದು ಕುತ್ಕೊಂಡು ಅಷ್ಟೇ. ಸರಿ. ಇದು ನಾವು ಗರ್ಭಗುಡಿ ಟೈಪು. ಹಾ. ಇಲ್ಲಿ ಕೆಳಗೆ ಸಮಾಧಿ ಇದೆ. ಹಾ ಸರ್. ಗುರುಮೂರ್ತಿಯವರ ತಂದೆಯವರದ್ದು ಸಮಾಧಿ. ಹಾ, ಹಾ. ಮುಂದೆ ಅಲ್ಲಿ ಇರೋ ಫೋಟೋಗಳು ಹಾ. ಆ ತಿಪ್ಪೇರುದ್ರ ಸ್ವಾಮಿಯವರ ತಂದೆ ತಾಯಿ. ತಂದೆ ತಾಯಿ. ಹಾ, ಇಲ್ಲಿ ದಿನಾಲು ಪೂಜೆ ನಡೆಯುತ್ತೆ. ಹಾ. ಮತ್ತು ಸಂಪ್ರದಾಯ ಪ್ರಕಾರ ದೇವಸ್ಥಾನ ತರ ಇದು. ಹಾ, ದೇವಸ್ಥಾನ. ತಿಪ್ಪೇರುದ್ರ ಸ್ವಾಮಿಯವರ ಗದ್ದಿಗೆ ಅವರು 2013ರಲ್ಲಿ ಮರಣ ಹೊಂದಿದರು. ಆಮೇಲೆ 2015ರಲ್ಲಿ ತಿಪ್ಪೇರುದ್ರ ಸ್ವಾಮಿ ಟ್ರಸ್ಟ್ ಎಂಬುದನ್ನು ಪ್ರಾರಂಭ ಮಾಡಿದರು. ಅದೇ ವರ್ಷ ಈ ವೃದ್ಧಾಶ್ರಮವೂ ಪ್ರಾರಂಭವಾಯಿತು. ಬನ್ನಿ, ರುದ್ರಾಶ್ರಮದಲ್ಲಿ ಒಬ್ರು ಸ್ವಾಮೀಜಿಗಳಿದ್ದಾರೆ. ಇವರು ಸಿದ್ಧಾರೂಢ ಸ್ವಾಮೀಜಿಯವರ ಅಪ್ಪಟ ಶಿಷ್ಯವರು. ಆ ಸ್ವಾಮಿಗಳ ಹತ್ರ ನಾವು ಸ್ವಲ್ಪ ಕೃಷ್ಣಾನಂದ ಸ್ವಾಮಿಗಳು ಅವ್ರ ಹೆಸರು. ಬರೀ ಯಾರ ಹತ್ರ ಸ್ವಲ್ಪ ಮಾತಾಡೋಣ. ನಮಸ್ತೆ ಗುರು. ಶುಭ ಮತ್ತೇಶ್ವರ ಅಂದ್ರೆ ನಾನು ಸನ್ಯಾಸಿ ನಿಯಮವನ್ನ ಪಾಲನೆ ಮಾಡ್ಕೊಂಡು ಹೋಗ್ತೇನೆ. ನಾನು ಯಾರು ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರ ಪ್ರಶಿಷ್ಯ. ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರ ಶಿಷ್ಯರು. ಐನಲ್ಲಿ ಹಿಂದಿನ ಗುರುಗಳಿದ್ರು, ಮುಕ್ತಿನಾರ್ಯ ಸ್ವಾಮೀಜಿ ಅಂತ. ಅವ್ರಿಗೆ ದೇಹ ಬಿಟ್ಟೆ 40 ವರ್ಷ ಆಯ್ತು. ಅವ್ರ ಹತ್ರ 4 ವರ್ಷ ಇದ್ದು ಸೇವೆ ಮಾಡಿದೆ. ಅವ್ರ ಶಿಷ್ಯ ನಾನು, ಮುಕ್ತಿನಾಪಜ್ಜ ಶಿಷ್ಯ. ನಾನು ಸನ್ಯಾಸಿ ನಿಯಮ ಪಾಲನೆ ಮಾಡ್ಕೊಂಡಿದ್ದೇನೆ. ಹಿಂದಿನ ಕಾಲದ ಸನ್ಯಾಸಿಗಳು ಹೇಗಿರ್ತಿದ್ರು, ಗುಡ್ದಾಗಿರ್ತಿದ್ರು. ಅವ್ರ ಅವಶ್ಯಕತೆ ಅಷ್ಟೇ, ಊಟ ನೀರಿಂದು ನೋಡ್ಕೊಂಡು ಯಾವಾಗ್ಲೂ ಪರಮಾತ್ಮನ ಟೈಮ್ ವೇಸ್ಟ್ ಮಾಡ್ಲಿಲ್ದಂಗೆ ಪರಮಾತ್ಮನ ಸ್ಮರಣೆ ಮಾಡ್ಕೊಂಡು ಇರ್ತಿದ್ರು. ನಾವು ಕಾವಿ ಹಾಕಿದ್ಮೇಲೆ ಅವ್ರನ್ನ ಅವ್ರ ಬಿರುದ್ ನಾವು ಗೊತ್ತಿದ್ದೇವೆ ಅಂದ್ಮೇಲೆ
ಅದನ್ನ ನಾನು ಪಾಲನೆ ಮಾಡ್ಕೊಂಡು ಹೋಗೋಣ ಅಂತ ಬಾಹ್ಯ ವೃತ್ತಿ ಇಲ್ಲ, ಕಾರ್ಯಕ್ರಮ ಮಠ ಭಕ್ತರು ಭಿಕ್ಷ ದಾಸೋಹ ಏನಿಲ್ಲ, ಲೌಕಿಕಕ್ಕೆ ಸರಿಯಾಗಿ ನಡೀತೈತಿ. ಊಟ ವಸತಿ ನೀರು ಖರ್ಚು ದುಡ್ಡು ವೃದ್ಧಾಪ್ಯ ವೇತನ ಬರುತ್ತೆ, ಅದನ್ನ ತೃಪ್ತಿ ಹೊಂದ್ಕೊಂಡು ಯಾವಾಗ್ಲೂ ಅಭ್ಯಾಸ ಮಾಡ್ಕೊಂಡಿರ್ತೀನಿ. ವೇದಾಂತ ಶಾಸ್ತ್ರ ಅಭ್ಯಾಸ ಮಾಡೋದು, ಆಮೇಲೆ ಮಂತ್ರ ಬರೆಯೋದು, ಬೆಳಿಗ್ಗೆ 5 ಗಂಟೆಗೆ ಸುಪ್ರಭಾತ ಹೇಳೋದು, ಆಮೇಲೆ ಯೋಗಾಭ್ಯಾಸ ಮಾಡೋದು, ಆಮೇಲೆ ಇಲ್ಲಿ ಪ್ರತಿ ದಿವಸ ರಾತ್ರಿ ವೇದಾಂತ ಶಾಸ್ತ್ರ ಹೇಳ್ತೇನೆ. ಹಿಂಗೆ ಯೋಗಾಭ್ಯಾಸ ಮಾಡೋದು, ಹಿಂಗೆ ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಬಹಿರ್ಮುಖ ವೃತ್ತಿ ಇಲ್ಲ, ಸಂಪೂರ್ಣ ಅಂತರ್ಮುಖ ಮಾಡ್ಕೊಂಡಿದ್ದೇನೆ ನೋಡ್ರಿ. ಇದೇ ನನ್ನ ಜೀವನದ ಮುಖ್ಯವಾದಂತ ಮಾತು. ಸ್ವಾಮಿಗಳೀಗ ಈ ಆಶ್ರಮದ ಬಗ್ಗೆ ಒಂದು ಮಾತು ಏನಾದ್ರು ಹೇಳ್ಬೇಕಂದ್ರೆ ನೀವು ಏನಂತ ಹೇಳ್ತೀರಾ? ಆಶ್ರಮದ ಬಗ್ಗೆ ಹೇಳ್ಬೇಕು ಅಂತ ಇಲ್ಲಿ ನಮಗೆ ಪುಣ್ಯಾತ್ಮರು ಎಲ್ಲ ಅನುಕೂಲತೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಮಗೆ ಒಬ್ಬನಿಗೆ ಒಂದು ರೂಮು, ಬಿಸಿ ನೀರಿನ ವ್ಯವಸ್ಥೆ ಇದೆ, ಮತ್ತೇನಾಗ್ಬೇಕಪ್ಪ ಡೈನಿಂಗ್ ಹಾಲ್ ಇದೆ. ನಾವ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಸದುಪಯೋಗ ಮಾಡ್ಕೊಂಡು ನಾವ್ ಯಾವ್ದಕ್ಕಾಗಿ ಹುಟ್ಟಿದೇವಿ ಅದನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಲೌಕಿಕ ಅನುಕೂಲತೆ ಬಿಟ್ಟು ಸಾಧಿಸಕ್ ಆಗೋದಿಲ್ಲ. ಐತಿ ಅಂದ್ಮೇಲೆ ಸುಮ್ನೆ ಪರಮಾತ್ಮ ಸಾಕ್ಷಾತ್ಕಾರ ಆಗೋ ತನಕ ಅದಕ್ಕಾಗಿನೇ ನಾನು ಇರ್ಬೇಕು. ನನಗೆ ಹಿಂಗೆ ತಿಳಿತೈತಿ, ಮತ್ತೆ ಯಾರ್ಯಾರಿಗೆ ಹೆಂಗ್ ತಿಳಿತೈತಪ್ಪ ಅಂತ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ್ದಕ್ಕೂ ತೊಂದರೆ ಮಾಡಿಲ್ಲ. ಊಟ ವಸತಿ ಬಟ್ಟೆ ಯಾವ್ದಕ್ಕೂ ತೊಂದರೆ ಮಾಡಿಲ್ಲ ನೋಡು. ಈಗ ಸುಮ್ನೆ ಇದೆ. ಇಲ್ಲಿ ಸುಮಾರು 40 ಜನರಿಗೆ ಆಸನದ ವ್ಯವಸ್ಥೆ ಇದೆ. ಇದು ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಲಿಕ್ಕೆ ರೆಡಿ ಮಾಡ್ತಾ ಇದೀವಿ. ಹಾ, ಸೊ ಅಲ್ಲಿ ಒಂದು 40 ಜನಕ್ಕೆ ಆಶ್ರಯ ಕೊಡೋ ಉದ್ದೇಶ ಇದೆ. ಆಮೇಲೆ ಎಲ್ಲ ಆಶ್ರಮವಾಸಿಗಳಿಗೆ ಬಿಸಿನೀರು ಇಲ್ಲಿಂದನೇ ಸಪ್ಲೈ ಆಗುತ್ತೆ. ಅಲ್ಲಿ ಪಕ್ಕದಲ್ಲಿ ಬಾಯ್ಲರ್ ಇದೆ, ಅದು ಊರಲ್ಲೂ ಸಿಗುತ್ತೆ, ಇಲ್ಲಿ ಲೋಕಲ್ ಸಿಗುತ್ತೆ. ಅದನ್ನೇ ಉಪಯೋಗ ಮಾಡಿ ಅದರಿಂದ ಜನರ ಜಳದಿಂದ ಆವಿಯನ್ನು ತಗೊಂಡು ಎಕ್ಸಾಕ್ಟ್ಲಿ ಕರೆಕ್ಟ್. ಇವರು ರೇಣುಕಮ್ಮ ಅಂತ ನಮ್ಮ ಆಶ್ರಮವಾಸಿಗಳಿಗೆಲ್ಲ ರುಚಿಕರವಾದ ಅಡುಗೆ ಮಾಡಿ ನೀಡ್ತಾರೆ. ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಇವನ್ನೆಲ್ಲ ವ್ಯವಸ್ಥೆ ಅವರು ನೀಟಾಗಿ ನಮಗೆ ಇಲ್ಲಿ ಮಾಡಿಕೊಡ್ತಾರೆ. ರೂಪಮ್ಮ ಬನ್ನಿ. ಇವರು ಅಡಿಗೆ ಮನೆ ಕೆಲಸದಲ್ಲಿ ಇವರಿಗೆ ಸಹಾಯ ಮಾಡ್ತಾರೆ. ಸೊ ಇವರಿಬ್ರು ಕೂಡಿ ಇದನ್ನೆಲ್ಲ ಸ್ವಚ್ಛತೆ ನೋಡ್ಕೊಳ್ಳೋದು. ಈಗ ಸ್ವಲ್ಪ ಇನ್ನೊಂದು ಅರ್ಧ ಗಂಟೆಗೆ ಎಲ್ಲ ಸ್ವಚ್ಛ ಇರುತ್ತೆ. ಊಟ ಮಾಡೋ ಅಂದ್ರೆ ಎಲ್ಲ ರೆಡಿ ಆಗ್ತಾ ಇರುತ್ತೆ ಅಲ್ಲ, ಸ್ವಲ್ಪ ನಿಮಗೆ ಇದು ಕಾಣಿಸ್ಬೋದು. ಸೊ ಇಲ್ಲಿ ಪೌಷ್ಟಿಕ ಆಹಾರ ಕೊಡೋದಕ್ಕೆ ನಾವು ಚಿಂತೆ ಮಾಡ್ತಿರ್ತೀವಿ. ಆಗಿರುವ ಇವರು ಮೇಡಮ್ ಇದ್ದಾರೆ, ಎಷ್ಟು ವರ್ಷ ಕೆಲಸ ಮಾಡ್ತಿದ್ದಾರೆ ಏನಂತ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳ್ಕೊಳೋಣ. ಹಾಯ್ ಮೇಡಮ್, ನಿಮ್ಮ ಹೆಸರು? ರೇಣುಕಾ ಅಂತ. ನಾವು 1 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ. ಅಡಿಗೆ ಎಲ್ಲ ಮಾಡ್ತೀವಿ, ಇವರು ಸ್ವಲ್ಪ ಕೆಲಸ ಮಾಡ್ಕೊಡ್ತಾರೆ. ಎಲ್ಲ ಚೆನ್ನಾಗಿದೆ ಇಲ್ಲಿ ಎಲ್ಲ. ಈ ಆಶ್ರಮದ ಬಗ್ಗೆ ನೀವು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಆಶ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಆಶ್ರಮದಲ್ಲಿ ಇರ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು. ಒಳ್ಳೆ ಊಟ, ಒಳ್ಳೆ ತಿಂಡಿ, ಒಳ್ಳೆ ಇದಿದೆ, ಚೆನ್ನಾಗಿ ಎಲ್ಲ. ಅಂದ್ರೆ ಮನೆಯಲ್ಲಿನ ಇಲ್ಲಿರೋರು ಪುಣ್ಯವಂತರು ಹೇಳ್ಬೇಕಂದ್ರೆ. ಮನೇಲಿ ಇರೋರಿಗೆ ಅಷ್ಟು ಫೆಸಿಲಿಟಿ ಇರಲ್ಲ, ಇಲ್ಲ, ಅದಕ್ಕಿಂತ ಜಾಸ್ತಿ ಇಲ್ಲಿ ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಇಲ್ಲಿ. ಟೈಮ್ ಸರಿ ಬಿಸಿನೀರ್ ಇದೆ, ತಿಂಡಿ ಇದೆ, ಊಟ ಇದೆ, ಎಲ್ಲ ಬಿಸಿ ಬಿಸಿ ಊಟನೇ ಕೊಡ್ಬೇಕು. ಏನು ಅಲ್ಲಿ ಕೊಡಂಗಿಲ್ಲ ಹಂಗೆ. ಎಲ್ಲ ಒಳ್ಳೆ ಊಟ, ಟೈಮ್ ಒಳ್ಳೊಳ್ಳೆ ಊಟ ಕೊಡ್ಬೇಕು. ಚೆನ್ನಾಗಿದೆ. ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ರೂಪ ಅಂತ. ನೀವು ಎಷ್ಟು ವರ್ಷ ಆಯ್ತು ಕೆಲಸ ಮಾಡಕತ್ತಿ? ತಿಂಗಳಿಂದ ನಾವು ಕೆಲಸ ಮಾಡ್ತೀವಿ. ಆಶ್ರಮದ ಬಗ್ಗೆ ಏನೋ ಹೇಳ್ತೀರಾ? ಇಲ್ಲಿ ಇರೋದೆಲ್ಲ ಒಳ್ಳೆದೆಯ. ಇವ್ರು ಇರೋರೆಲ್ಲ ನಮ್ಮ ತಂದೆ ತಾಯಿ ಅಂತ ನಾವು ತಂದು ನಾವು ಸೇವೆ ಮಾಡ್ತಾ ಇದೀವಿ. ಅವರು ಅಷ್ಟೇ ಅವ್ರ ತರ ಅದೆಲ್ಲ ಇದ್ ಮಾಡ್ತಿದಾರೆ. ಇದೆಲ್ಲ ಆಶ್ರಮ ಚೆನ್ನಾಗಿ ಹೊಂದಿಕೆ ಆಗುತ್ತೆ ನಮಗೆಲ್ಲ. ಇವರು ಕೋಲಾರ ರಿಮ್ಯಾಂಡ್ ಹೋಮ್ ನಲ್ಲಿ ಇದ್ರು. ಕೋಲಾರ ರಿಮ್ಯಾಂಡ್ ಹೋಮ್ ಅಲ್ಲಿ ಗವರ್ಮೆಂಟ್ ನವರೇ ಇವ್ರನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇವರು ತುಂಬಾ ಒಳ್ಳೆ ವ್ಯಕ್ತಿತ್ವದವರು, ತುಂಬಾ ಸಮಾಧಾನ. ಹೀಗಾಗಿ ಇವರು ಇಲ್ಲಿ ಏನಾದ್ರು ಆಶ್ರಮಕ್ಕೆ ಸೇವೆ ಸಲ್ಲಿಸ್ತಾ, ಈಗ ಅಲ್ಲಿ ತೆಂಗಿನಕಾಯಿ ತಗೊಂಡ್ಬರೋದು, ಅಲ್ಲಿ ಸೌದೆ ತಗೊಂಡ್ಬರೋದು, ಹಾಗೆ ಹೀಗೆ ತಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊತಾರೆ. ಆಮೇಲೆ ತುಂಬಾ ನಮ್ಮಲ್ಲಿ ಈ ಒಳ್ಳೆ ಅಜ್ಜಿ ಎಲ್ಲರನ್ನು ನಮ್ಮ ಮಕ್ಕಳ ತರ ನೋಡ್ಕೊಳುತ್ತೆ ಇಲ್ಲಿ ಇದ್ದವ್ರನ್ನೆಲ್ಲ. ಇವರು ಓಡಾಡ್ಲಿಕ್ಕೆ ಆಗೋದಿಲ್ಲ. ಇವ್ರಿಗೆ ಊಟ, ಸ್ನಾನ ಎಲ್ಲ ಇಲ್ಲೇ ಮಾಡಿಸ್ತೀವಿ. ಸರ್, ಇವ್ರು ಯಾವ ಊರವರು? ಊರ ಅವ್ರು ನಿಮ್ದು? ಎಷ್ಟು ವರ್ಷ ಸರ್ ಇಲ್ಲಿ? ಒಂದು 6 ತಿಂಗಳು. ಅಜಯ್, ಇವರು ಹಿರೇಕೆರೂರದವರು. ಇವರು ತುಂಬಾ ದೇವಭಕ್ತರು. ಹಾ, ನೀವು ಕೂತ್ಕೋ ಅಮ್ಮ. ಇವರಿಗೆ ಜಾಸ್ತಿ ನಿರ್ದಾಟಿಕೋದು ಬರೋದಿಲ್ಲ, ಆದ್ರೂ ಪ್ರಯತ್ನ ಮಾಡಿ ಊಟಕ್ಕೆ ಬಂದು ಹೋಗ್ತಾರೆ. ಏನಾದ್ರು ತೊಂದರೆ ಇದ್ದರೆ ಮನಸ್ಸು ಬಿಚ್ಚಿ ಹೇಳ್ತಾರೆ. ಹಾ, ಈಗ ಆಶ್ರಮಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಈಗ 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ಈಗ ಈ ಆಶ್ರಮದಲ್ಲಿ ನಿಮ್ನ ಹೆಂಗ್ ನೋಡ್ಕೊಳ್ತಾರೆ? ನಮ್ ಚೆನ್ನಾಗಿ ನೋಡ್ಕೊಂತಾರೆ, ಬಾಳ ನೋಡ್ಕೊಂತಾರೆ. ಎಲ್ಲಾ ರೀತಿಯಿಂದನೂ ನೋಡ್ಕೊಂತಾರೆ. ಯಾವ್ದು ತೊಂದ್ರೆ ಇಲ್ಲ, ಏನಿಲ್ಲ. ನಮಗ್ ಬೇಕಾಗಿದ್ದೆಲ್ಲ
ಊಟದ್ದು ಅದು ಎಲ್ಲ ಸೌಕರ್ಯ ಐತಿ ಹಾ. ಅದೆಲ್ಲ ಚೆನ್ನಾಗ್ ಮಾಡ್ತಾರೆ. ಹೌದ್ರಾ? ಹ್ಮ್. ಇವಾಗ ಇಲ್ಲಿ ಬರಕ್ಕೆ ಯಾಕೆ ಕಾರಣ? ನಮ್ದು ಸಂಬಂಧಿಕರು ಹಾ. ಸರಿ ಅವರು ನಮ್ಮನ್ನ ನೋಡ್ಕೊಳ್ಳಿಲ್ಲ. ಹಾ. ಆಕ ಅಮ್ಮ ನಿಮಗೆ ಮಕ್ಳು ಯಾರಿಲ್ವಾ? ಇಲ್ಲ. ಯಾರಿಲ್ವಾ? ಯಾರು? ಇದ್ದವರೆಲ್ಲ ಇಲ್ಲಿ ಬಿಟ್ಟು ಹೋದ್ರ ಬಂದು? ಹಿಂಗೆ ಮತ್ತ್ ನಾವು ಮತ್ತೆ ಇಲ್ಲೇ ಇದ್ರು ಚೆನ್ನಾಗಿರ್ತತಿ ಅಂತ ಅದು ಒಂದು ತಿಳ್ಕೊಂಡ್ವಿ. ನಮ್ಗೆ ಮಕ್ಕಳೇ ಇಲ್ರಿ. ಮಕ್ಳಿಲ್ರಿ? ಮಕ್ಕಳು ನಿಮ್ ನಾವು- ಮಕ್ಳಿಲ್ಲ, ಅವ್ರ ಸಂಬಂಧಿಕರ ಮನೇಲಿ ಇದ್ರಿ. ಸಂಬಂಧಿಕರು. ಅವ್ರು ನೋಡ್ಕೊಳಕ್ ಆಗಲ್ಲ ಅಂತ ನಿಮ್ ಕರ್ಕೊಂಡು ಇಲ್ಲಿ ಹೌದ್ ಬಿಟ್ರ? ಹೌದ್ ಹೌದ್. ಒಟ್ಟಿಗೆ ನಿಮ್ಗೆ ಅಲ್ಲೇಗಿಂತ ಖುಷಿಯಾಗಿ ಇಲ್ಲೇ ಇದ್ದೀರಾ? ಇಲ್ಲಿ ಖುಷಿಯಾಗಿದೆ. ಈಗ ಮತ್ತೆ ಅಲ್ಲಿ ಬೇಕು ಅಂದ್ರೆ ಹಾ. ಆ ಸಂಬಂಧಿಕರ ಹತ್ರ ಒಂದಿಷ್ಟು ಹೋಗಿ ಬರೋದು ಮಾಡ್ತೇವೆ. ಹ್ಮ್. ಹೌದಮ್ಮ, ಹ್ಮ್. ಸರಿ ಅಮ್ಮ. ಇವರು ದಾವಣಗೆರೆ ಕಾಟನ್ ಮಿಲ್ ನಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ. ಹಾ. ಇವರಿಗೆ ಈಗ ಸುಮಾರು 85 ವರ್ಷ. ಹಾ, ಸರ್. ಆಮೇಲೆ ಅವರ ಮನೆಯವರು ಅವ್ರಿಗೆ 80 ವರ್ಷ. ಅವ್ರಿಗೆ 80 ವರ್ಷ. ಹಾ, ಸರ್. ಇವರು ಇಲ್ಲಿ ನಮಗೆ ಮಾರ್ಗದರ್ಶಕರು, ಮಾರ್ಗದರ್ಶಕರು. ಫಿಲಾಸಫರ್, ಹಾ. ಗೈಡ್, ಹಾ, ಹಾ. ಏನಂತ ಕರಿತೀರಿ ಕರೀರಿ, ಎಲ್ಲಾ ಇವ್ರೆ. ಇಲ್ಲ ಇವ್ರೆ. ಸಾಕಷ್ಟು ದೈವ ಮತ್ತು ತುಂಬಾ ಧ್ಯಾನ ಇದೆ. ಎಲ್ಲದ ಬಗ್ಗೆ ತಿಳ್ಕೊಂಡಿದ್ದಾರೆ. ಎಲ್ಲರ ಬಗ್ಗೆ ತಿಳ್ಕೊಂಡಿದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಳಿಗ್ಗೆ ವಾಕಿಂಗ್ ಮಾಡ್ತಾರೆ. ಹಾ. ಆಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ ಇಲ್ಲಿ. ಹಾ, ಸರ್. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಬಟ್ಟೆ 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 ಒಣಗಿ ಒಣಗಾಕೋಕೆ, ಬಟ್ಟೆ ಸೆಳೆಯಕ್ಕೆ ಹಾ. ಒಂದು ಇದಕ್ಕೆಲ್ಲ ವ್ಯವಸ್ಥೆ ಇದೆ. ಹ್ಮ್. ಆಮೇಲೆ ಅಲ್ಲಿ ನಮ್ಮ ಆಶ್ರಮಕ್ಕೆ ಬೇಕಾಗುವಂತ ಹಾಲಿನ ಉತ್ಪನ್ನ ಅಲ್ಲೇ ಹೋಗುತ್ತೆ. ಆಕಳು, ಎಮ್ಮೆ ಎಲ್ಲ ಅಲ್ಲೇ ಇದೆ. ಹೌದಾ? ಹಾ. ಹಾ, ಸರ್. ಕಲ್ಲಮ್ಮ, ಕಲ್ಲಮ್ಮ, ಯಾವ ಊರು ನಿಮ್ದು? ದಾವಣಗೆರೆ. ದಾವಣಗೆರೆ. ದಾವಣಗೆರೆ ಹತ್ರ ಬಸಾಪುರ. ಬಸಾಪುರ. ಹ್ಮ್. ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಗೆ ಅದಕ್ಕೆ ಹೇಳಿದ್ವಲ್ಲ ಎಲ್ಲದಕ್ಕ ಮತ್ತೆ ಬಂದಿವಿ. ಮತ್ತೆ ನಿಮ್ಗೆ ಯಾರಿಲ್ವಾ ಮಕ್ಕಳು? ಯಾರು? ಮಕ್ಳಿಲ್ಲ, ಮಗ ಇಲ್ಲ? ಇದಾಗ ಇಬ್ರು ಹೆಣ್ಮಕ್ಳು ಅಷ್ಟೇ. ಇಬ್ರು ಹೆಣ್ಮಕ್ಳು. ಹ್ಮ್. ಅವ್ರ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ನಿಮ್ನ? ಅಲ್ಲ, ಅವ್ರಂದ್ರೆ ಅವ್ರವ್ರ ಮನೆಗಳಾಗ ಅವ್ರ ಅದಾರ, ಅವ್ರು ಚೆನ್ನಾಗದಾರ, ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಹೋಗ್ತೇವೆ ನೋಡ್ಕೊಂತ ಬರ್ತಾರೆ. ಅವ್ರನ್ನ ಹಿಡ್ಕೊಂಬೋಯ್ತಲ್ಲ ನಿಮ್ ಜೊತೆಗೆ? ಹಾ. ನಿಮ್ನ ಅವ್ರ ಜೊತೆಲೆ ಹಿಡ್ಕೊಂಬೋದಿತ್ತಲ್ಲ? 7 ವರ್ಷ ಇಟ್ಕೊಂಡಿದ್ರು. ಹಾ. ಅದು ಗಂಡ ಹೆಂಡತಿ ನ್ಯಾಯ ಹೇಳಿದ್ರ, ಹಾ. ನನ್ನಿಂದ ನ್ಯಾಯ ಆಡಬೇಡ ಅಂತ ಸುಮ್ನೆ ಇಲ್ಲಿ ಬಂದು ಸೇರ್ತೀನಿ. ನೀವೇ ಬಂದ್ರಿ? ಹ್ಮ್. ಅವ್ರಾಗ ಏನ್ ಓದ್ತಾ ಇದ್ದ ನಿಮ್ಗೆ ಈ ನಮ್ಮ ಕಳ್ಸಿಲ್ಲ? ಮಗಳು ಕೊಟ್ಟಿರೋದು ಈ ಮೇಷ್ಟ್ರಿ ಹೆಂಡತಿ ಒಂದೇ ಊರಲ್ಲೇ. ಹಾ. ಇದು ಓಪನಿಂಗ್ ಮಾಡ್ಬೇಕಾರ ನಮಗೆ ಕಾಲ್ ಕೊಟ್ಟಿದ್ರ, ಹಾ. ಕಾಲ್ದಿತ್ತ ಬಂದು ಮೇಷ್ಟ್ರನ್ ಕೇಳ್ಕೊಂಡು ಹೋದ್ವಿ. ಹ್ಮ್. ನೀವ್ ಯಾವಾಗಾರ ಬರ್ರಮ್ಮ ಅಂದ್ರು. ಹೋಗಿ ಕೇಳ್ಕೊಂಡು 1 ತಿಂಗಳಿಗೆ ಇಲ್ಲಿ ಬಂದ್ವಿ. ನೀವೇ ಬಂದ್ರ ಮನೆಯಿಂದ ಹೇಳ್ ಕಳ್ಸಿ? ಇಲ್ಲ ನಾವೇ ಬಂದ್ವಿ. ಹೌದ್ರಾ? ನಾವೇ ಬಂದ್ವಿ. ಯಾರು ನನ್ ಕರ್ಕೊಂಡ್ ಸೇರ್ಸಿಲ್ಲ, ಯಾರು ಇಲ್ಲ. ಹಾ, ಹಾ. ನನ್ಗೆ ಯಾರು ಸೈನು ಮಾಡಿಲ್ಲ, ನಾನೊಬ್ಳೆ. ಹ್ಮ್. ಈ ಆಶ್ರಮ ಬಗ್ಗೆ ಹೇಳಕ್ಕಾದ್ರೆ ಏನ್ ಹೇಳ್ತೀರಾ? ಹೇಗೆ? ಈ 3 ವರ್ಷ ಆಯ್ತು. 3 ವರ್ಷ ಆಯ್ತಾ? 3 ವರ್ಷ ಆಯ್ತು. ಇದ್ರ ಬಗ್ಗೆ ಏನಾರು ಹೇಳ್ತೀರಾ? ಹೇಗಿದೆ? ನಮ್ಗೆ ಏನಿಲ್ಲ ನೋಡಪ್ಪ, ಇದು ನನಗೆ ಆಶ್ರಮ ಅಲ್ಲ, ತವ್ರ ಮನೆ. ತವ್ರ ಮನೆ. ನನಗ್ ಮಾತ್ರ ತವ್ರ ಮನೆ. ಹಾ, ಹಾ. ಮೇಷ್ಟ್ರು ತಮ್ಮ, ಮೇಷ್ಟ್ರಿ ಹೆಂಡತಿ ಮಗಳು, ಹಾ. ಅವ್ರವ್ವ ನನಗವ್ವ. ನಾನು ಯಾರ ಬಂದು ಕೇಳಿದ್ರು ನಾನು ತವ್ರ ಮನೆ ಅಂತ ನೋಡ್ತು, ಆಶ್ರಮ ಅಂತ ಹೇಳಿಲ್ಲ. ಹೌದಾ? ನಿಮಗೆ ಚೆನ್ನಾಗದವ್ರಿ. ನಿಮ್ಗೆಲ್ಲ ಚೆನ್ನಾಗಿದೆ, ಸೌಲಭ್ಯಗಳು ಎಲ್ಲ ಚೆನ್ನಾಗಿದೆ, ನಮ್ಗೆಲ್ಲ ಚೆನ್ನಾಗೈತೆ. ಏನು ಕೊರತೆ ಇಲ್ಲ. ಯಾವ ತೊಂದ್ರೆ ಇಲ್ಲ. ಮನೆಗಿದ್ರು ಎಷ್ಟು ಖುಷಿಯಾಗಿ ಇರ್ತಿದ್ದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರ ಮಗನೇ, ನಮ್ ಸಿದ್ದಪ್ಪ ಈ ಸುಖ ಮನೆ ಸಿಗ್ಲಿಲ್ಲ ನಮಗೆ. ಹಾ. ನಮ್ ಮಂದೇವ್ ಸಿದ್ದಪ್ಪ, ಅವನ ಹಣೆಗೆ ಹೇಳ್ತೀನಿ, ಆ ಸುಖ ಮನೆ ಸಿಗ್ಲಿಲ್ಲ. ಹೇಳೋದೇನು, ಹೊರಗೆ ಹೋಗ್ಲಿ ಅಂತ ಹೆಂಗ್ ಮಾಡಿದ್ ಗೊತ್ತಾ? ಅಲ್ಸಿ ಸಾರು ನೀಡಿದ್ರು. ಕೆಳಗೊಬ್ರು ಶೆಟ್ರಿ ಮನೆ ಕೊಟ್ಟಿದ್ವಿ ಬಾಡಿಗೆನ. ಅವರು ನೀರ್ ಬಿಟ್ಟಿದ್ರೆ ಕರೆಂಟ್ ಹಾಕಮ್ಮ ಅಂದ್ರು, ನಾ ಕಲ್ಸ್ಕೊಂತ ಹತ್ಕೊಂತ ಕುಂತಿದ್ದೆ, ಕೈ ಆಡ್ಕೊಂತ. ಬಂದು ಏನಾಗತ್ ನಿನ್ ಒಳಕಂತ ನೋಡಿ ತಟ್ಟ ಮುಸ್ ನೋಡಿ ಚರಂಡಿ ತೆಗೆದು ಅರಮನೆ ಕರ್ಕೊಂಡ್ ಉಣಿಸಿದ್ರು. ನಾನು ಇವತ್ತಿಗೆ ಮರ್ತಲ್ಲ. ಇದನ್ನೆಲ್ಲ ಮಾಡಿದ್ಯಾರು? ಮನೆ ಮಾರಿ ಮೇಲೆ ನಾವ್ ಇಟ್ಕೋಬಾರ್ದು, ಮನೆ ಬಿಟ್ಟು ಹೋಗ್ಲಿ ಅಂತ ಸೊಸೆ. ಅದನ್ನ ಇವತ್ತಿ ಮಗ್ ಹೇಳಿಲ್ಲ ಅಂದ್ರೆ ಅವ್ರ ಎಂಡ್ರ ಮಾತ್ ಕಟ್ಕೊಂಡ್ ಬಿಡ್ತಾರ. ನನಗೇನಿಲ್ಲ. ಒಬ್ಬ ಮಗಳು ಒಂದ್ಸರಿ ಪಾಡಲ್ ಅಂತ ಕರ್ಕೊಂಡ್ ಹೋಗಿದ್ಲು, ಗುಂಡ್ಗತ್ತಿ ಮಗಳು. ಆರಾಮಾದ್ಮೇಲೆ ಅಣ್ಣ ಅವ್ನ್ ಕರ್ಕೊಂಡ್ ಬಂದ್ ಬಿಡ್ತಾನೆ ಅಂದ್ಲು ಫೋನ್ನಾಗ. ನೀನ್ ಒಳಗ್ ಬರ್ತೀನಿ, ನಿಮ್ಮನ್ ಒಳಗ್ ಬಿಟ್ಕೊಳಲ್ಲ ಅಂದ. ಅದೇ ನನ್ ಮರ್ಯಾದೆ ಕಾಪಾಡಿದ್ದು. ಆದ್ರೂ ಹೋಗಕ್ಕಲ್ಲ, ನಿನ್ ಮನೆಗ್ ಹೋಗ್ಲಿಲ್ಲ ನಾನು. ಯಾಕೆ? ನಿನ್ ಮನೆಗ್ ಹೋದ್ರೆ ಒಳಗ್ ಬಿಟ್ಕೊಳ್ಳಿಲ್ಲ, ನೀನೇ ಬೈತಾರ ಜನ. ಹೌದಾ? ಅಷ್ಟು ಒಟ್ಟದಾಗೆಲ್ಲ ನನಗೆ ಬಹಳ ಅನುಕೂಲ ಆಗಿದ್ರು. ಈಗ ಬೇಕಾದ್ರೆ ಆ ಇಂಡಿಯಾ ಸಲ ಹೋಗ ನಾನು ಹೆಂಗ್ ಕಾಣ್ತಾರ ನೋಡುವ. ಅದಕ್ಕೆ ಅವ್ನ ಮರ್ಯಾದೆ ತೆಗಿಬಾರ್ದು. ಇಲ್ಲಿ ಬಂದ್ ಸೇರ್ಕೊಂಡ್ರೆ ನಾನ್ ಮರ್ಯಾದೆ ತೆಗಿಯಕ್ ಹೋಗಲ್ಲ, ನಮ್ಮ ಅವ್ವನ್ ಕರ್ಕೊಂಡ್ ಹೋಗೋಣ ಅಂತ ಬಂದ್ ಸೇರ್ತೆ. ಅದೊಂದೇ ನನ್ ತಪ್ಪು. ನಿನ್ ಮನೆ ಬಾಕ್ಲಿಗೆ ಹೋಗ್ದಂಗ ಇಲ್ಲಿ ಬಂದ್ ಸೇರಿದ್ದೆ ತಪ್ಪು ನಂದು. ಯಾಕೆಂದ್ರೆ ನಮ್ಮ ಹೋಗಿ ಸೇರ್ಕೊಂಡಾಳ, ನಮ್ಮ ಮರದಿ ಕಡೆಯಕ್ ಹೋಗಿ ಸೇರ್ಕೊಂಡಾಳಲ್ಲ ಅಂತ ಬಂದ್ ಕರ್ಕೊಂಡ್ ಹೋಗೋಣ. ಅದಕ್ಕೋಸ್ಕರ ಬಂದು ಮದಿಗೆ ಫೋನ್ ಮಾಡಿದ್ರು, ಮದಿಗೆ ಹೋಗ್ಲಿಲ್ಲ. ತೊಟ್ಲಿಗೆ ಫೋನ್ ಮಾಡಿದ್ರು, ನಾನು ಸುಳ್ಳೆ ಕಡಕ್ ಹೋಗ್ಲಿ. ಈಗ ಮಳಿದೇವ್ನೇ ನಾನು ಬಿಡ್ಲಿಲ್ಲ ಹೊರಕ ಮದುವೆ. ಹೌದೌದು. ಹಿಡಿದು ಮಳೆ ಬಿಡ್ಲಿಲ್ಲ, ಸಾಯಂಕಾಲ ತನಕ ಬಿಡ್ಲಿಲ್ಲ. ಅವರು ಏನ್ ಮಾಡ್ತಾರೆ ಹಿಂಗೆ ಬರಲ್ಲ ಹೆಂಗ್ ಗೊತ್ತಪ್ಪ, ಇವು ಮೇಲೆ ಹಂಗೆ ನೆಪ್ ಮಾತ್ರಕ್ಕೆ. ಮಕ್ಕಳು ಅಂದ್ರೆ ಮಕ್ಕಳು ನೋಡ್ರಿ, ಮನೇಲಿ ಸಂಸಾರ ಹೋದ್ಮೇಲೆ ಮಕ್ಕಳು ಏನು ಉಪಯೋಗ ಇಲ್ಲ.
ಈಗ ನೀವು ಅಷ್ಟೊಂದೆಲ್ಲ ಕಷ್ಟಪಟ್ಟು ಅವ್ರು ಹುಟ್ಟಿದಾಗಿಂದ ಹೌದು. ನಿಮಗೆ ಊಟ ಇಲ್ಲ ಅಂದ್ರೆ ಮಕ್ಕಳಿಗೆ ಊಟ ಕೊಟ್ಟು ಹಾಂ, ನಿಮಗೆ ಒಂದು ಹಾಕೊಳಕ್ ಬಟ್ಟೆ ಇಲ್ಲ ಅಂದ್ರೆ ಹಬ್ಬ ಹುಣಿಗೋಸ್ಕರ ಅವ್ರಿಗೆ ಬಟ್ಟೆ ತಂದು ಮಕ್ಕಳನ್ನ ದೊಡ್ಡವ್ರು ಮಾಡಿ ಬೆಳೆಸಿರ್ತೀರ. ಅವ್ರು ಈ ಥರ ಮಾಡಿದಾಗ ನಿಮಗೆಲ್ಲ ಹೆಂಗಾಗುತ್ತೆ ಹೇಳಿ? ನಮ್ಮ ಮನ್ಸಿಗೆ ನೋವಾಗುತ್ತೆ, ಆದ್ರೆ ನಾನು ನೋವು ತಗೊಂತಾ ಇಲ್ಲ. ನಾನು ನೋವು ತಗೊಂಡು ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ನಾನು ಸ್ವಂತ ಮನೆ ಮಾಡಿಕೊಟ್ಟಿದ್ದೀನಿ, ಮೈಸೂರಲ್ಲಿ ಮನೆ ಇದೆ, ನೀವೇ ಮಾಡಿಕೊಟ್ಟಿಲ್ಲ? ನಾವೇ ಮಾಡಿಕೊಟ್ಟಿದ್ದೀನಿ. ಇಬ್ಬರು ಮೇಲೆ ಕೆಳಗೆ ಇಬ್ಬರು ಅದಾರೆ, ಅಣ್ಣ ತಮ್ಮ ಮೇಲೆ ಅದಾನೆ, ಅಣ್ಣ ಕೆಳಗಡೆ ಅದಾನೆ. ಆದ್ರೆ ಏನು ಉಪಯೋಗ ಇಲ್ಲ. ಬೇಜವಾಬ್ದಾರಿ. ನಾನೇನು ಅದ್ರ ಬಗ್ಗೆ ನಾನು ರಿಸ್ಕ್ ತಾನಕ್ಕೆ ಹೋಗಿಲ್ಲ. ನನ್ನ ಸರಿಯಾಗಿ ನೋಡಲಿಲ್ಲ, ಸರಿಯಾಗಿ ಊಟ ಹಾಕಲಿಲ್ಲ, ಅದನ್ನು ಮಾಡಲಿಲ್ಲ, ಇದು ಮಾಡಲಿಲ್ಲ. ನಾನು ಮನೆ ಮಾಡಿದ್ದೀನಿ ಅಂತ ಜಬರ್ದಸ್ತು ಮಾಡೋಕ್ಕೆ ಹೋಗಲಿಲ್ಲ, ಏನೂ ಮಾಡೋಕ್ಕೆ ಹೋಗಿಲ್ಲ ಅವ್ರಿಗೆ. ಸರ್, ತಂದೆಯಾಗಿ ಒಂದು ನೋವಿರುತ್ತೆ. ಅಲ್ಲ, ನೋವಿದ್ರು ನಾನು ನೋವು ತಾನಕ್ಕೆ ಹೋಗಿಲ್ಲ. ಯಾಕಪ್ಪ ಅಂದರೆ ಜೀವನದಲ್ಲೇ ಇರೋವಷ್ಟು ದಿವಸ ಸೌಖ್ಯವಾಗಿರ್ಬೇಕಮ್ಮ. ನಾನು ನೋವು ತಗೊಂಡು ಏನು ಮಾಡೋದೈತಿ? ನೀವೇ ಹೇಳಿ, ಏನು ಮಾಡ್ಬೇಕು ನಾನು? ಕಷ್ಟಪಟ್ಟು ಅವ್ರನ್ನೀಗ ಏನಾರು ಏನಾರು ಮಾಡ್ಬೋದು ಅಂತ ಹೇಳ್ರಿ, ಏನು ಮಾಡೋದೈತಿ? ಏನು ಪ್ರಯೋಜನ ಇದೆ? ನೀವು ಕೂಡ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ನನ್ನ ಮಕ್ಕಳು ಮುಂದೆ ನನ್ನ ನೋಡ್ಕೊಡ್ತಾರೆ ಅಂತ ಸಾಕಿರ್ತೀವಿ. ಅದನ್ನು ಅವರು ಯೋಚನೆ ಮಾಡ್ಬೇಕಾಯ್ತು. ಯೋಚನೆ ಮಾಡಿ ಹಾಗಾಗಿ ಮಾಡಿದ್ವಿ ಅಷ್ಟೇ. ನಿಜ ಹೇಳ್ಬೇಕು ಅಂದರೆ, ನಾನು ಬಿ ಎಡ್ ಸ್ಟೂಡೆಂಟ್ ಇದ್ದಾಗ ಪಾಂಡಿಚೇರಿಗೆ ಒಂದು ಟೂರ್ ಹೋಗಿದ್ವಿ. ಅಲ್ಲಿ ಒಬ್ಬ ಪಾಂಡಿಚೇರಿ ಆಶ್ರಮದಲ್ಲಿ, ಅರವಿಂದ ಆಶ್ರಮ, ಅಲ್ಲಿ ಒಬ್ಬ ಗೇಟ್ ಕೀಪರ್ ಇದ್ದರು. ಅಲ್ಲೆಲ್ಲ ಮಲಯಾಳಿಗಳು, ನಾವು ಕನ್ನಡದವರು. ಅವ್ರಿಗೇನು ನಮ್ಮ ಮಾತಾಡ್ತಾ ಇಲ್ಲ, ನಮಗೆ ಅವ್ರು ಮಾತಾಡ್ತಾ ಆಗ್ತಾ ಇರಲಿಲ್ಲ. ನಾವು ತಮಾಷೆ ಮಾತಾಡ್ತಾ ಇದ್ದಾಗ ಅವರು ಕರೆದ್ರು ನಮ್ಮನ್ನು. ಗೇಟ್ ಕೀಪರ್ ಇದ್ದರು. ಬರ್ರಿ ಯಾವ ಊರು ಅಂತೇಳಿ. ಯಾರ ಕನ್ನಡದವ್ರು ಮಾತಾಡ್ತಾರೆ ಅಂತೇಳಿ ಅವ್ರನ್ನ ಖುಷಿಯಾಗಿ ಮಾತಾಡಿದ್ವಿ. ಮಾತಾಡ್ತಾ ನಾನು ಸುಮ್ಮನಿಲ್ಲಾರ್ದ ನಿಮ್ಗೆ ಎಷ್ಟು ಕೊಡ್ತಾರೆ ಇಲ್ಲಿ ಅಂತ ಅಂದೆ. ಅದಕ್ಕೆ ದುರ್ಗುಟ್ಟು ನೋಡಿ ಅವರು ಮಾತಾಡಿದರು, ಏನ್ರಿ ಎಲ್ಲರೂ ಹಣಕ್ಕಾಗೇ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಇದು ನಾನು ಒಬ್ಬ ರಿಟೈರ್ಡ್ IAS ಆಫೀಸರು, ಬೆಂಗಳೂರಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಪ್ರತಿ ತಿಂಗಳು 1ನೇ ತಾರೀಕು ಹೋಗಿ ಅವರಿಗೆ ಸಂಬಳ ಬಿಡಿಸ್ಕೊಟ್ಟು ಬರ್ತೀನಿ. ನಾನು ಇಲ್ಲಿ ಸೇವೆ ಮಾಡ್ಕೊಂತ ಇಲ್ಲಿ ಪ್ರಸಾದ ಊಟ ಮಾಡ್ಕೊಂಡಿದ್ದೀನಿ. ಏನು ಎಲ್ಲರನ್ನೂ ಒಂದೇ ತಕ್ಕಡೆ ಆಗೈತಿರಲ್ಲ, ಎಲ್ಲ ದುಡ್ಡಿಗಾಗಿ ಇರೋದು, ದುಡ್ಡೇ ಇಂಪಾರ್ಟೆಂಟ್ ಅಂತ ಹೇಳಿ ಅದು ನನಗೆ ಒಂದು ಕಣ್ಣು ತೆರೆಸ್ತು ಅಂತ ಅನ್ಬೋದು. ಹಾಗಾಗಿ ಅವಳಿಂದ ನನ್ನ ದೃಷ್ಟಿಕೋನನೇ ಬೇರೆ ಆಯಿತು. ಜೊತೆಗೆ ರಾಮಕೃಷ್ಣಾಶ್ರಮದಲ್ಲಿ ಹೋಗಿ ಸೇವೆ ಮಾಡೋ ಅಂಥ ಸಂದರ್ಭದಲ್ಲಿ ನಮಗಿದು ಒಂದು ಕಲ್ಪನೆ ಅವಳಿಂದನೇ ಅದು ಕನಸು ಹುಟ್ಟಿಯಂತು. ಅದಕ್ಕಾಗಿ ಹಣ ಶೇಖರಣೆ ಮಾಡಿಕೊಂಡು ನಾನು ರಿಟೈರ್ಡ್ ಆದಮೇಲೆ ಮಾಡಬೇಕು ಅಂದ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ತಂದೆ ತೀರ್ಕೊಂಡ್ರು. ಅವ್ರದ್ದೊಂದು ಸಮಾಧಿ ಮಾಡಿದ್ವಿ, ಅವ್ರದ್ದೊಂದು ಸ್ಮಾರಕ ಮಾಡ್ಬೇಕಾಯ್ತು. ಅದ್ರ ಒಟ್ಟಿಗೆ ಇತ್ತು ಏನು ಪ್ಲಾನ್ ಇತ್ತಲ್ಲ, ಅದು ಮಾಡಿ ಒಂದು 10 ಜನ ಜೊತೆಗೆ ಇಟ್ಕೋಬೇಕು ಅಂದ್ಕೊಂಡ್ವಿ. ಕ್ರಮೇಣ ಹೀಗೆ ಒಂದು ಬೆಳೀತಾ ಈಗ 10ನೇ ವರ್ಷ ಇದು. 10ನೇ ವರ್ಷ ಓಪನ್ ಆಗಿ 10ನೇ ವರ್ಷ 37 ಜನ ಇದ್ದಾರೆ ಈಗ. ಹೀಗೆ ನಡೀತಾ ಇದೆ. ಸಮಾಜದ್ದು ಸಹಕಾರ ಸಾಕಷ್ಟಿದೆ. ಈ ಮೊದಲೊಂದು 2 ವರ್ಷ ಅಕ್ಕಿ ಕೊಂಡು ಮಾಡಿದ್ವಿ ಪ್ರತಿಯೊಂದನ್ನು. ಈಗ 8 ವರ್ಷದಿಂದ ಅಕ್ಕಿ ಕೊಂಡಿಲ್ಲ, ಯಾವುದೋ ಮೂಲದಿಂದ ಬರ್ತಾಯಿದೆ. ಹಾಗಾಗಿ ದವಸ ಧಾನ್ಯ, ತರಕಾರಿ ಕೊಡೋರು ಕೊಡ್ತಾರೆ, ದವಸ ಧಾನ್ಯ ಕೊಡ್ತಾರೆ. ಹಾಗಾಗಿ ಇದು ನೆಟ್ಕೊಂಡು ಹೋಗ್ತಾ ಇದೆ ಅಷ್ಟೇ. ನನ್ನ ವಿಶೇಷ ಏನೂ ಇಲ್ಲ ಇದರಲ್ಲಿ. ಫಸ್ಟಿಗೆ ಓಪನ್ ಮಾಡಿದಾಗ ತುಂಬ ನಿಮ್ಗೆ ಕಷ್ಟ ಆಗಿತ್ತು ಸ್ವಲ್ಪ? ಆರಂಭದಲ್ಲಿ ಇದ್ದಿದ್ದೆ ಅದು ಕಷ್ಟ. ಆರಂಭದಲ್ಲಿ ಮೊದಲನೇ ವರ್ಷ 3 ಜನ ಇದ್ದರು, ಆಮೇಲೆ 8 ಜನ ಆದರು. ಅದನ್ನು ನಡೆಸೋದೇ ಕಷ್ಟ ಆಗಿತ್ತು. ಆದರೆ ಇವತ್ತು 37 ಜನ ಇದ್ದರು, ನನಗೆ ಅದು ಭಾರ ಅನಿಸಿಲ್ಲ. ಅವ್ರನ್ನ ಒಟ್ಟಿಗೆ ಇದ್ದಾರೆ, ನಾವು ಅವರೊಟ್ಟಿಗೆ ಇದ್ದೀವಿ. ದಾನಿಗಳು ಈಗ ಜಾಸ್ತಿ ಇದ್ದಾರೆ ಸಾಕಷ್ಟು ಜನ. ಒಂದಿಷ್ಟು ಅಕ್ಕಿ ಅದೆಲ್ಲ ಕೊಡ್ತಾರೆ, ತರಕಾರಿ ಕೊಡ್ತಾರೆ. ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರ ಅಂದರೆ ಯಾರಾದ್ರೂ ದಾನ ಮಾಡೇ ಮಾಡ್ತಾರೆ, ಸಹಕಾರ ಮಾಡೇ ಮಾಡ್ತಾರೆ. ಸಮಾಜ ಸಹಕಾರದಿಂದ ನಡ್ಕೊಂಡು ಹೋಗ್ತೈತೆ. ಒಬ್ಬೊಬ್ರು ಮಾಡೋಂಥ ಕೆಲಸ ಅಲ್ಲ ಇದು. ನಾವು ಮಾಡಿದ್ವಿ ಅಂದರೆ ತಪ್ಪಾಕತ್ತದು. ಸಮಾಜ ನಡೆಸ್ಕೊಂಡು ಹೋಗ್ತಾರೆ ಅಂಥದ್ದು. ಹಾಂ ಸರ್. ಈಗಿನ ಜನ್ರೇಷನ್ ಒಳಗೆ ಸ್ವಂತ ತಂದೆ ತಾಯಿಗಳನ್ನೇ ಮಕ್ಕಳುಗಳು ನೋಡ್ಕೊಳಲ್ಲ. ಅಂಥದ್ರಲ್ಲಿ ನೀವು ಎಲ್ಲರನ್ನೂ ನಾವು ಒಂದೇ ನಮ್ಮ ಫ್ಯಾಮಿಲಿ ಅಂತೇಳಿ ಇಷ್ಟು, ಅದೇ ನಾ ಹೇಳಿದ್ನಲ್ಲ, ನಾನು ನೋಡ್ಕೊಂತ ಹೇಳಿದ್ದು, ನಾವು ಅವರೊಟ್ಟಿಗೆ ಜೀವನ ಮಾಡ್ತಾ ಇರೋದು ಅಷ್ಟೇ, ಸಹಬಾಳ್ವೆ. ನಿಮ್ಮಂಥವ್ರು ಇದ್ರೆ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ ಸರ್ ನಿಮ್ಮ ಹತ್ರ ಮಾತಾಡೋಕ್ಕೆ. ಅಲ್ಲ, ವಿಶೇಷ ಏನಿಲ್ಲ. ನನ್ನ ಪಾಡಿ ನಾನು ಅವ್ರ ಜೊತೆ ನಾನು ಬದುಕ್ತಾ ಇದ್ದೀನಿ ಅಷ್ಟೇ. ಇಲ್ಲ ಸರ್, ಇದು ಮುಂದಾಳತ್ವ ನಿಂತು ಮಾಡಾಯ್ತಲ್ಲ ಸರ್. ಅದು ಮುಂದಾಳತ್ವನೂ ಇಲ್ಲ, ಸಹಕಾರ ಇದೆ. ಎಲ್ಲ ನನ್ನ ಸಹೋದ್ಯೋಗಿಗಳು ಅವರೆಲ್ಲ ನೆನೆಸ್ಕೊಂಡು ನಾನು 9 ಗಂಟೆ ತನಕ ಇರ್ತೀನಿ ಬೆಳಗ್ಗೆ. ಆಮೇಲೆ ಸಾಯಂಕಾಲ 5:30-6 ಗಂಟೆ ತನಕ ನನ್ನ ಶಾಲೆ ಇದೆ, ಶಾಲೆಯಲ್ಲೇ ವರ್ಕ್ ಮಾಡೋದು. ಇದ್ದ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಏನೋ ಒಂದಿಷ್ಟು ಅವರೊಟ್ಟಿಗೆ ಹಂಚ್ಕೊಂಡು ಪ್ರಸಾದ ಹಂಚ್ಕೊಂಡು ತಿಂತೀವಿ, ಸೇವೆನೂ ಹಂಚ್ಕೊಂಡು ಮಾಡ್ತೀವಿ ಅಷ್ಟೇ.
ಆದರೂ ಇಂಥ ಒಳ್ಳೆ ಕೆಲಸ ಮಾಡ್ತೀರಂದ್ರೆ ತುಂಬ ಒಳ್ಳೇದು ಸರ್. ಭಗವಂತನ ಇಚ್ಛೆ ನನ್ನ ಮೂಲಕ ನಡೆಸ್ತಾ ಇದ್ದಾನೆ ಅಷ್ಟೇ. ಹಾಂ ಸರ್, ಹೌದು ಸರ್, ಒಳ್ಳೇದಾಗಲಿ ಸರ್. ಇನ್ನೂ ನಿಮ್ಮ ಆಶ್ರಮ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಇಲ್ಲ, ಆಶ್ರಮಗಳು ಆಸ್ಪತ್ರೆಗಳು ಜಾಸ್ತಿ ಆಗಬಾರ್ದು. ಸಾಧ್ಯಷ್ಟು ಇಲ್ಲಿಂದ ಯಾರನ್ನ ನೀವು ಮನವೊಲಿಸಿ ಕರ್ಕೊಂಡು ಹೋದರೆ ಅದೇ ಭಾಗ್ಯ. ಅದೇ ಸರ್, ಈಗ ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ತಾರಲ್ಲ ಮಕ್ಕಳು, ಅಂಥವ್ರಿಗೆ ಏನು ಹೇಳ್ತೀರಾ? ನಿಮ್ಮಿಂದ ಒಂದು ಏನಾದ್ರು ಮೆಸೇಜ್ ಅವರಿಗೆ ಅಂದರೆ ಏನಂತ ತಿಳಿಸ್ತೀರಾ? ಮಕ್ಳು ಯಾರು ಕರ್ಕೊಂಬಂದು ಸೇರಿಸ್ತೀವಿ ಅಂದ್ರೆ ಸೇರಿಸಲ್ಲ, ಹಾಂ, ಅವರಾಗೆ ಬರಬೇಕು. ಅಥವಾ ಪಬ್ಲಿಕ್ಸ್ ಯಾರು ಕರ್ಕೊಂಬಂದು ಸೇರಿಸ್ಬೇಕು, ಯಾರೋ ಅವ್ರ ಕಷ್ಟ ನೋಡ್ಲಾರ್ದು ಕರ್ಕೊಂಬಂದು ಬಿಡ್ಬೇಕು ಹೊರ್ತು ಮಕ್ಕಳು ಕರ್ಕೊಂಬಂದ್ರೆ ಸೇರಿಸಿದ್ರೆ ಜೋರು ಮಾಡಿ ಕಳಿಸ್ತೀವಿ. ಯಾವ ಕಾರಣಕ್ಕೂ ಅಲೋ ಮಾಡಲ್ಲ. ಇದೇನು ಶಾಲೆ ಅಲ್ಲ ಅಡ್ಮಿಷನ್ ಮಾಡೋಕ್ಕೆ. ಕರ್ಕೊಂಡೋಗಿ ನಿಮ್ಮ ತಂದೆ ತಾಯಿ ನೀವು ಸಾಕ್ಬೇಕು, ನಾವ್ಯಾಕೆ ಸಾಕ್ಬೇಕು, ಜೋರು ಮಾಡಿ ಕಳಿಸ್ತೀವಿ. ಅನಿವಾರ್ಯ ಆದವ್ರಿಗೆ. ಜೊತೆಗೆ ಕೆಲವರು ಅವಿವಾಹಿತರಿದ್ದಾರೆ ಅವರಿಗೆ, ಮತ್ತು ಕೆಲವರು ಮಕ್ಕಳಿಲ್ಲದೆ ಇರೋರಿದ್ದಾರೆ. ಆ ಥರದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಸಾಮಾನ್ಯಕ್ಕೆ ಮಕ್ಕಳು ಮರಿ ಇದ್ದರು, ಸಣ್ಣ ಪುಟ್ಟ ಜಗಳ ಮಾಡಿ ಬಂದವರಿಗೆ ಬಂದ ತಕ್ಷಣ ಒಂದು ಆಶ್ರಯ ಅಂತ ಕೊಡ್ತೀವಿ. ಆಮೇಲೆ ಒಂದು ಸಮಾಧಾನ ಮಾಡಿ ಅವರ ಮಕ್ಕಳನ್ನ ಇವ್ರನ್ನ ಕರೆಸಿ ಹೋಲಿಕೆ ಮಾಡಿ ಅವ್ರನ್ನ ವಾಪಸ್ ಕಳಿಸೋ ಪ್ರಯತ್ನ ಮಾಡ್ತೀವಿ. ಅನಿವಾರ್ಯ ಆದರೆ ಮಾತ್ರ ಇಲ್ಲಿ ಉಳಿಸ್ಕೊಳ್ತೀವಿ. ಇಲ್ಲಿ ಬಂದಿರೋರು ವಾಪಸ್ ಹೋಗಿರೋ ಇದೆ ಸರ್, ಭಾಳಷ್ಟು ಚೆನ್ನಾಗಿದ್ದಾರೆ, ಸಾಕಷ್ಟು ಚೆನ್ನಾಗಿದ್ದಾರೆ. ಇಲ್ಲೆಲ್ಲ ಫಿಲ್ಟ್ರಾಗೇ ಇರೋದು. ಈಗ ಇವರು ಏನು ಕುತ್ತಿ ಕೈಯಾಗಿ ದಬ್ಬಿರು ಹೋಗದೆ ಇರೋ ಮಟ್ಟದಾಗ ಇರೋವಂಥ ಇರೋದು. ಸಣ್ಣ ಪುಟ್ಟ ಜಗಳ ಮಾಡ್ಕೊಂಬಂದ್ರೆಲ್ಲ ಸಾಲ್ವ್ ಮಾಡಿ ಕಳಿಸಿ ಹೋಗ್ತಾರೆ. ನಿನ್ನೆ ತಾನೇ ಒಂದು ಅಜ್ಜಿ ಕಳಿಸಿದ್ವಿ ವಾಪಸ್ಸು. ಹಾಂ ಸರ್, ತುಂಬ ಒಳ್ಳೆ ಕೆಲಸ ಸರ್. ಇಂಥ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡ್ಬೇಕಂದ್ರೆ ಇಲ್ಲ ಈಗ ನಮಗೊಂದು ಖುಷಿ ಆಗುತ್ತೆ ಸರ್. ವಿಶೇಷ ಏನಿಲ್ಲ, ಭಗವಂತ ನನ್ನ ಮೂಲಕ ಮಾಡಿಸ್ತಾನಲ್ಲ, ಅದೇ ನನ್ನ ಭಾಗ್ಯ ಅಷ್ಟೇ. ಆಯ್ತು ಸರ್, ನಿಮ್ಮ ಅನಿಸಿಕೆ ಹೆಂಗೆ? ಇಂಥ ಆಶ್ರಮಗಳು ಇನ್ನೂ ಬೆಳೆಯೋದು ಬೇಡ, ಇಲ್ಲಿಗೆ ಸ್ಟಾಪ್ ಆಗಲಿ. ಎಲ್ಲ ಮಕ್ಕಳು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಮನೇಲಿ ಹಿಡ್ಕೊಂಡು ನೋಡ್ಕೊಳ್ಳಿ ಅಂತ ನಾವು ತಿಳಿಸ್ತೀವಿ. ಈಗ ಮಕ್ಕಳು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಮಕ್ಕಳುಗಳ್ನ. ಅವರು ದೊಡ್ಡವರಾಗೋ ತನಕ ಅಪ್ಪ ಅಮ್ಮನ ಪ್ರೀತಿಲಿದ್ದು ದೊಡ್ಡವರಾದ್ಮೇಲೆ ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ಕರ್ಕೊಂಡು ಆ ಥರ ಕರ್ಕೊಂಬಂದ್ರೆ ಸೇರಿಸೋದೇ ಇಲ್ಲ ನಾವು. ಅಲ್ಲ, ಅದೇ ಬಿಟ್ಟು ಹೋಗ್ತಾರೆ. ಈಗ ಇಲ್ಲಿಗೆ ಅಂತ ಅಲ್ಲ, ಎಲ್ಲೋ ಒಂದು ಬಿಟ್ಟು ಹೋಗ್ತಾರೆ. ರೋಡಲ್ಲೇ ಬಿಟ್ಟು ಹೋಗ್ಬೋದು, ಇಲ್ಲ ಬಸ್ ಸ್ಟ್ಯಾಂಡಲ್ಲೇ ಬಿಟ್ಟು ಹೋಗ್ಬೋದು. ಆ ಥರಕ್ಕೆ ಏನು ಹೇಳ್ತೀವಿ ಅಂತ ಅಂದರೆ, ಅಪ್ಪ ಅಮ್ಮನ್ನ ಮನೆಗೆ ಹಿಡ್ಕೊಂಡೇ ಸಾಕೊಳ್ಳಿ. ಯಾಕಂತಂದರೆ ನಿಮ್ಮನ್ನು ಹುಟ್ಟಿದಾಗಿಂದ ಅಮ್ಮ ಇರ್ಬೋದು 9 ತಿಂಗಳು ಹೊತ್ತು ಎತ್ತು ಸಾಕಿರ್ತಾರೆ. ಅವ್ರು ಎಷ್ಟೇ ಕಷ್ಟ ಬಂದರೂ ಮಗನಿಗೆ ಕಷ್ಟ ಬರಬಾರ್ದು ಅಂತ ಕಷ್ಟ ತೋರಿಸ್ಕೊಳಲ್ಲ. ಅವ್ರಿಗೆ ಒಂದು ಹೊತ್ತು ಊಟ ಇಲ್ಲ ಅಂದರೂ ಕೂಡ ಮಗ ಉಣ್ಲಿ, ನನ್ನ ಮಗಳು ಚೆನ್ನಾಗಿರಲಿ ಅಂತ ಊಟ ಹಾಕ್ತಾರೆ. ಹಬ್ಬ ಹುಣ್ಣಿಮೆ ಬಂದರೆ ಅವ್ರ ಮಕ್ಕಳಿಗೆ ಬಟ್ಟೆ, ಅಪ್ಪ ಅರ್ಧದ ಪಂಚೆ ಹಾಕಿಂದಿರಲಿ, ಅಂಗಿ ಹಾಕಿಂದಿರಲಿ, ಮಕ್ಕಳಿಗೆ ಮಾತ್ರ ಏನು ಭೇದ ಭಾವ ಮಾಡಲ್ಲ. ನನ್ನ ಮಗ ಎಲ್ಲರಂಗೂ ಓಡಾಡ್ಲಪ್ಪ, ಎಲ್ಲರಂಗೂ ಚೆನ್ನಾಗಿರಲಿ, ಅವನು ಅರ್ಧದ ಬಟ್ಟೆ ಹಾಕಿ ಅಂತ ಅಷ್ಟು ಕಷ್ಟ ಎಲ್ಲ ಪಟ್ಟು ನಿಮಗೆ ಬಟ್ಟೆಯಿಂದ ಹಿಡಿದು ಏನೇ ಒಂದಾದರೂ ಸೌಕರ್ಯಗಳು ಕೊಡ್ತಾರೆ. ಅಂಥದ್ರಲ್ಲಿ ನೀವು ದೊಡ್ಡವರಾದ ಮೇಲೆ ಅವ್ರು ಕರ್ಕೊಂಬಂದು ಈ ಥರ ಬಿಟ್ಟು ಹೋದರೆ ಅವ್ರಿಗೆ ಯಾರು ದಿಕ್ಕು? ಅದೇ ನೀವುಗಳು ಹುಟ್ಟಿದಾಗ ಇವ್ನು ಬೇಡ ಅಂತ ಅವರು ಎಲ್ಲರೂ ನಿಮ್ಮ ತಿಪ್ಪೆಗುಂಡಿ ಆಗಲಿ ಕಸ ತೊಟ್ಟಿ ಆಗಿದ್ರು ಹಾಕ್ಸ್ತಿದ್ರೆ ನೀವು ಇಷ್ಟು ದೊಡ್ಡವರಾಗ್ತಿದ್ರಾ, ಬೆಳಿತಿದ್ರಾ? ಇಲ್ಲ, ಸಾಧ್ಯ ಇಲ್ಲ. ಅವ್ರು ಇರೋದಕ್ಕೋಸ್ಕರ ನೀವು ಇಷ್ಟು ದೊಡ್ಡವರಾಗಿ ನಿಮ್ಮ ಕಾಲ ಮೇಲೆ ನಿಂತಿದ್ದೀರಾ. ಅವ್ರು ನಿಮ್ಮ ಹತ್ರ ಕೇಳಲ್ಲ, ಒಡವೆ ಕೇಳಲ್ಲ. ಒಂದು ಹೊತ್ತು ಊಟ ಹಾಕ್ರಿ, ಮನೆಗಿರ್ತಾರೆ. ಊಟಕ್ಕಿಂತ ಒಂದು ಪ್ರೀತಿ ಇದ್ದರೆ ಸಾಕು. ನಿಮ್ಮ ಜೊತೆಗೆ, ನಿಮ್ಮ ಮಕ್ಕಳ ಜೊತೆಗೆ ಅವ್ರಿಗೆ ಏನೋ ಒಂದು ಖುಷಿ ಇರ್ತೈತಿ. ಒಂದು ಹೊತ್ತು ಊಟ ಮಾಡಿದ್ರು ಕೂಡ ನಿಮ್ಮ ಮುಖವನ್ನು ನೋಡಿ ಸಣ್ಣ ಅವ್ರಿಗೆ ಒಂದು ಸಂತೋಷ ಇರ್ತೈತಿ. ನನ್ನ ಮಗನ ಜೊತೆಗಿದ್ದೀನಪ್ಪ, ನನಗೇನೇ ಆದರೂ ನನ್ನ ಮಗ ನನ್ನ ಜೊತೆಗಿದ್ದಾನೆ, ನನಗಿನ್ನು ಯಾರು ಬೇಡ ಅಂತ ಒಂದು ಪ್ರೀತಿ ಇರುತ್ತೆ. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಅಪ್ಪ ಅಮ್ಮನ ಪ್ರೀತಿ ಮತ್ತೆ ಸಿಗಲ್ಲ ಕಳ್ಕೊಂಡ್ಮೇಲೆ. ಇದ್ದಾಗೆ ಅದನ್ನ ಉಪಯೋಗಿಸ್ಕೊಳ್ಳಿ. ಅವ್ರು ಕರ್ಕೊಂಬಂದು ಬಿಡೋದು, ಎಲ್ಲೋ ಬಿಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು.
ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ನಮ್ಮ ಶರತ್ತು ನಮ್ಮ ಇಂಜಿನಿಯರ್ ಇರಬೇಕಿತ್ತು. ಇಲ್ಲ ಬಂದಿದ್ವಿ, ವೃದ್ಧಾಶ್ರಮಕ್ಕೆ ಎಲ್ಲ ಮುಗೀತು, ಊಟ ಇತ್ತು, ಊಟ ಮಾಡ್ಕೊಂಡಿವಿ, ಎಲ್ಲರೂ ಊಟ ಮಾಡಿಸಿದ್ವಿ, ಚೆನ್ನಾಗಿತ್ತು. ಅದೇ ಏನಪ್ಪ ನಿಮಗೆ ಇರೋದಂದರೆ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಚೆನ್ನಾಗಿ ನಮಗೆ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಚೆನ್ನಾಗಿ ಒಳ್ಳೊಳ್ಳೆ ರೀತಿಯ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀವಿ, ಸಪೋರ್ಟ್ ಮಾಡಿ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ಹಾಗೆ ಮಾಡಿ, ಆಶ್ರಮಕ್ಕೆ ಕೈಲಾದಷ್ಟು ಸಹಾಯ ಮಾಡಿ. ತುಂಬ ತಿಳ್ಕೊಳ್ಳೋದಿದೆ, ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ, ಅವರೇ ನಿಮಗೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.